ಈರುಳ್ಳಿ ಬೆಳೆಗಾರನ ತಾಳ್ಮೆಯ ಕಟ್ಟೆ ಹಿಡಿದಿದೆ. ಅದರ ಪರಿಣಾಮವಾಗಿ ರಸ್ತೆಗೆ ಚೆಲ್ಲಿ ಹೋರಾಟ ಮಾಡಿದಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯ APMC ಅಂದ ಕೂಡಲೇ ಒಂದು ಏನು ಉತ್ತರ ಕರ್ನಾಟಕದಲ್ಲೇ ಒಂದು ದೊಡ್ಡ ಮಾರುಕಟ್ಟೆಯನ್ನು ಹೊಂದಿರುವಂತಹ ಒಂದು APMC ಆಗಿದೆ. ಮತ್ತು ಏನು ಇಲ್ಲಿ ಬರೀ ಕೇವಲ ಕರ್ನಾಟಕ ಒಂದೇ ಅಲ್ಲ, ನೆರೆ ರಾಜ್ಯದ ಒಂದು ಮಹಾರಾಷ್ಟ್ರ ಇರ್ಬೋದು, ಮಹಾರಾಷ್ಟ್ರದಿಂದಲೂ ಸಹ ಇಲ್ಲಿ ಈರುಳ್ಳಿ ಬರುತ್ತೆ. ಹೀಗಿರಬೇಕಾದ್ರೆ ಇಲ್ಲಿ ಏನು ಬೆಳೆದಂಥ ಸ್ಥಳೀಯವಾಗಿ ಬೆಳೆದಂತಹ ರೈತರಿಗೆ ಸೂಕ್ತ ದರ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಏನು ಕಳೆದ ಕೆಲವು ದಿನಗಳಿಂದಾಗಿ ಏನು ಈರುಳ್ಳಿ ಬೆಲೆ ದಿನೇ ದಿನೇ ಕುಸಿತಾನೇ ಇದೆ. ಕೇವಲ 200ರಿಂದ 250, 300 ರೂಪಾಯಿವರೆಗೆ ಒಂದು ಏನು ಪ್ರತಿ ಕ್ವಿಂಟಲ್ಗೆ ದರ ಸಿಗ್ತಾ ಇರೋದ್ರಿಂದಾಗಿ ರೈತರ ಒಂದು ತಾಳ್ಮೆ ಅನ್ನೋದು ಒಂದು ಕಟ್ಟೆ ಹೊಡೆದಿದೆ ಅಂತಲೇ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅದರ ಪರಿಣಾಮವಾಗಿ ಇವತ್ತೇನೆಂದರೆ ಏನು ರತ್ನ ಭಾರತ ರೈತ ಸಮಾಜದ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಏನು ಹುಬ್ಬಳ್ಳಿಯ APMC ಮುಖ್ಯ ಗೇಟ್ ಎದುರು ರಸ್ತೆ ತಡೆ ಮಾಡೋ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ಮೇಲೆ ಈರುಳ್ಳಿ ಚೆಲ್ಲೋದ್ರ ಜೊತೆಗೆ ರಸ್ತೆ ಮೇಲೇ ಉರುಳಾಡಿಬಿಟ್ಟು ಒಂದು ಏನು ಪ್ರತಿಭಟನೆ ಮಾಡಿದ್ರು. ಬಾರ್ಕೋಲ್ ಮೂಲಕ ಒಂದಿಷ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಸಹ ಮಾಡಿದರು. ಏನು ಇಲ್ಲಿ ಏನು ಕಳೆದ ಕೆಲವು ದಿನಗಳಿಂದ ಏನು ಒಂದು ಈರುಳ್ಳಿ ದರ ಕುಸಿತಾನೇ ಇದೆ. ಮತ್ತು ಏನು ಈಗ ಪ್ರತಿ ಒಂದು ಕ್ವಿಂಟಲ್ಗೆ ಏನಿಲ್ಲ ಅಂದರೂ ಸಹ ಒಂದು 1000 ರೂಪಾಯಿ ಒಂದು ದರ ಒಂದು ಇದಾಗ್ತದನ್ನೋ ಒಂದು ಅಂದರೆ ಬೆಳಿಲಿಕ್ಕೆ ಅಷ್ಟು ಖರ್ಚಾಗುತ್ತನ್ನೋ ಒಂದು ಮಾತಿದೆ. ಮತ್ತು ಪ್ರತಿ ಕ್ವಿಂಟಲ್ಗೆ ಪ್ರತಿ ಎಕರೆಗೆ ಒಂದು 40ರಿಂದ 50 ಕ್ವಿಂಟಲ್ ಒಂದು ಈರುಳ್ಳಿ ಬೆಳೀತಾರೆ ಇಲ್ಲಿ. ಆದರೆ ಇಲ್ಲಿ ಏನಾಗಿದೆ, ಈ ವರ್ಷದ ಒಂದು ಅತಿವೃಷ್ಟಿಯಿಂದಾಗಿ ಆ ಒಂದು ಈರುಳ್ಳಿ ಇಳುವರಿಯಲ್ಲೂ ಸಹ ಒಂದು ಕುಸಿತವಾಗಿದೆ. ಜೊತೆಗೆ ಒಂದು ದರ ಕುಸಿತದಿಂದಾಗಿ ರೈತ ಕಂಗಾಲಾಗುವಂತಾಗಿದೆ. ಇಲ್ಲಿ ಬೇರೆ ರಾಜ್ಯದಿಂದ ಬಂದಂತಹ ಈರುಳ್ಳಿಗೆ ಒಂದಷ್ಟು ಒಳ್ಳೆಯ ದರ ಸಿಗ್ತಾ ಇದೆ. ಅಂದರೆ ಏನು ಮಹಾರಾಷ್ಟ್ರದಿಂದ ಬಂದಂತಹ ಕೆಂಪುಗಡ್ಡೆ ಇರ್ಬೋದು, ಬೇರೆ ಬೇರೆ ಇದಕ್ಕೆ ಏನು ಉಳ್ಳಾಗಡ್ಡಿಗೆ ಉತ್ತಮ ದರ ಸಿಗ್ತಾ ಇದೆ. ಆದರೆ ಇಲ್ಲಿ ಸ್ಥಳೀಯವಾಗಿ ಏನು ಮಾರುಕಟ್ಟೆಗೆ ತರ್ತಿರುವಂತಹ ಒಂದು ಏನು ಈರುಳ್ಳಿಗೆ ಸೂಕ್ತ ದರ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಮತ್ತು ಇಲ್ಲೇನು ಬಹಳ ಏನು ಇಲ್ಲಿದು ಏನು ಗಡ್ಡೆನಲ್ಲಿ ಭಾಳ ವ್ಯತ್ಯಾಸವೂ ಇರಲ್ಲ. ಆದರೆ ಏನು ಗುಣಮಟ್ಟದಲ್ಲಿ ಏನು ಅಷ್ಟು ವ್ಯತ್ಯಾಸ ಇಲ್ಲದಿದ್ದರೂ ಸಹ ಅಜಗಜಾಂತರ ಒಂದು ದರದ ವ್ಯತ್ಯಾಸ ಆಗ್ತಾ ಇದೆ. ಮತ್ತು ಅಲ್ಲಿನ ಏನು ಈರುಳ್ಳಿನ ಇಲ್ಲಿಗೆ ತೆಗೆದುಕೊಂಡು ಬಂದು ಇಲ್ಲಿ ವರ್ತಕರು ಏನಂದರೆ ಒಂದು ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ಮತ್ತು ಸ್ಥಳೀಯ ಒಂದು ರೈತರಿಗೆ ಏನು ಅನ್ಯಾಯ ಮಾಡುವಂತಹ ಕೆಲಸವನ್ನು ವರ್ತಕರು ಮಾಡ್ತಾ ಇದ್ದಾರೆ. ಅದರಲ್ಲೂ ಏನು ದಲ್ಲಾಳಿಗಳೇನಿದ್ದಾರೆ ಉದ್ದೇಶಪೂರ್ವಕವಾಗಿಯೇ ಕಡಿಮೆ ದರ ಹಾಕೋದ್ರ ಮೂಲಕ ಏನಂದರೆ ಒಂದು ಏನು ರೈತರ ಉತ್ಪನ್ನಗಳನ್ನ ಅತ್ಯಂತ ಕಡಿಮೆ ದರಕ್ಕೆ ಖರೀದಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ದಲ್ಲಾಳಿಗಳೆಲ್ಲವೂ ಸಹ ಎಲ್ಲರೂ ಸಹ ಒಂದಾಗಿ ಈ ರೀತಿ ಒಂದೇನು ದರ ಕಡಿಮೆ ವಿಧಿಸುವ ಮೂಲಕ ರೈತರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಮತ್ತು ಏನು ಇದೇ ಒಂದು ಈರುಳ್ಳಿ ನಾವು ರಿಟೇಲ್ ಅಂತ ಹೋದಾಗ ಏನು ಹೊರಗಡೆ ಮಾರುಕಟ್ಟೆ APMC ಬಿಟ್ಟು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ 25ರಿಂದ 30 ರೂಪಾಯಿ ಪರ್ kg, ಅಂದರೆ ಪರ್ ಕ್ವಿಂಟಲ್ 2,500ದಿಂದ 3,000ವರೆಗೂ ಸಹ ದರ ಮಾರಾಟ ಆಗ್ತಾ ಇದೆ. ಅಂದರೆ 250ರಿಂದ 300 ರೂಪಾಯಿಗೆ ಕ್ವಿಂಟಲ್ ಖರೀದಿಸುವಂತಹ ಈರುಳ್ಳಿಯನ್ನು ಅದೇ ಹೊರಗಡೆ ಮಾರೋದು 2,500ರಿಂದ 3,000ಕ್ಕೆ ಮಾರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ದಲ್ಲಾಳಿಗಳ ಡಬಲ್ ಗೇಮ್ನಿಂದಾಗಿ ಈ ಕಡೆ ರೈತರಿಗೂ ಸಹ ಒಂದು ಲಾಭ ಸಿಗ್ತಾ ಇಲ್ಲ. ಮತ್ತು ಏನು ಗ್ರಾಹಕರಿಗೂ ಸಹ ಆ ಒಂದೇನು ದರ ಏರಿಕೆಯ ಒಂದು ಲಾಭ ಮುಟ್ತಾ ಇಲ್ಲ. ಹಾಗಾಗಿ ಈ ದಲ್ಲಾಳಿಗಳ ಒಂದು ಮಧ್ಯವರ್ತಿಗಳ ಹಾವಳಿಯಿಂದಾಗಿಯೇ ಈ ರೀತಿಯ ಒಂದು ಸಮಸ್ಯೆ ಉಂಟಾಗಿದೆ ಅನ್ನೋ ಒಂದು ಆರೋಪ ರೈತರದ್ದಾಗಿದೆ. ರೈತರು ಈ ವರ್ಷ ಮುಂಗಾರು ಮಳೆ ಹೆಚ್ಚಿಗೆ ಆಗಿದೆ, ಅತಿವೃಷ್ಟಿಗೆ ತುತ್ತಾಗಿದ್ದಾನೆ. ಅಲ್ಪ ಸ್ವಲ್ಪ ಉಳ್ಳಾಗಡ್ಡಿ ಬೆಳೆಯನ್ನು ಬೆಳೆದು ಇಂದು ಹುಬ್ಬಳ್ಳಿ APMC ಮಾರುಕಟ್ಟೆಗೆ ರೈತರು ತೊಗೊಂಡು ಬಂದಿದ್ದಾರೆ. ಆದರೆ ಪ್ರತಿ ಕ್ವಿಂಟಲ್ಗೆ 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 600 ರೂಪಾಯಿಯನ್ನು ಕೊಡ್ತಾ ಇದ್ದೀರಿ. ಏನಪ್ಪ ಇದ್ಯಾವ ನ್ಯಾಯ? ರೈತ ಒಂದು ಕ್ವಿಂಟಲ್ ಈರುಳ್ಳಿ ಬೆಳಿಬೇಕಂದ್ರೆ ಕನಿಷ್ಠ ಪಕ್ಷ 1,000 ರೂಪಾಯಿದಿಂದ 1,200 ರೂಪಾಯಿ ಬರೀ ಖರ್ಚು ಬರ್ತೈತಿ. ರೈತ ಒಂದು ಕ್ವಿಂಟಲ್ ಉಳ್ಳಾಗಡ್ಡಿ ಬೆಳಿಬೇಕಂದ್ರೆ 1,000ರಿಂದ 1,200 ರೂಪಾಯಿ ಖರ್ಚು ಬರ್ತೈತಿ. ಅವ ಮತ್ತು ಎಲ್ಲ ಬೀಜ ತರಬೇಕು, ಗೊಬ್ಬರ ತರಬೇಕು, ಹೆಂಡ್ರ ಮಕ್ಕಳನ್ನ ಬಿಟ್ಟು ಹೊಲಕ್ಕೆ ಹೋಗಿ ಮಳೆ ಚಳಿ ಬೆಳೆ ಅಂದಂಗೆ ಅವ್ನು ಬೆಳಿಬೇಕು. ಅದನ್ನ ಕಳೆ ತೆಗೆದು ಲೇಬರ್ ಸಿಗೋದಿಲ್ಲ. ರೈತನಿಗೆ ಮೇನ್ ಇಂಪಾರ್ಟೆಂಟ್ ಲೇಬರ್ ಸಿಗ್ತಾ ಇಲ್ಲ. ಅವ್ನ ಲೇಬರ್ ಹೆಣ್ಣಾಳೆ ಸಿಗ್ಬೇಕಪ್ಪ ಅಂತಂದ್ರೆ ಅದು 500 ರೂಪಾಯಿ 600 ರೂಪಾಯಿ ಕೊಡಬೇಕು. ಇಂಥ ಒಂದು ಸಣ್ಣಿನ ಪರಿಸ್ಥಿತಿ ಒಳಗೆ ಒಂದು ಕ್ವಿಂಟಲ್ಗೆ 1,000ರಿಂದ 1,200 ರೂಪಾಯಿ ಖರ್ಚು ಮಾಡ್ತಾನೆ.
ಮತ್ತು ಖರ್ಚು ಮಾಡಿ ಇವತ್ತು ಮಾಲ್ ಇದ್ದಟ್ಟು ಮಾಲ್ ಅಲ್ಪ ಸ್ವಲ್ಪ ಮಾಲ್ ತೊಗೊಂಬಂದು APMC ತಂದ್ರೆ ನೀವು ಕ್ವಿಂಟಲಿಗೆ 200 ಕೊಡ್ತೇವೆ, 300 ಕೊಡ್ತೇವೆ, 500 ಕೊಡ್ತೇವೆ ಅಂತಂದ್ರೆ ಏನು ರೈತ ಏನು ಉರ್ಲಾಕೊಂಡು ಸಾಯ್ಬೇಕಾ? ರೈತ ರೈತ ದೇಶದ ಬೆನ್ನೆಲುಬು ಅನ್ನದಾತ ಅಂತೇಳಿ ಬರೀ ಭಾಷಣ ಬಿಗಿದತ್ತ ಎಲ್ಲರೂ. ನಮ್ಮ ರೈತ ಇವತ್ತು ಸಹಾಯಕತ್ತಾನ. ಅವನ ಈರುಳ್ಳಿ ಬೆಳೆದು ಕಣ್ಣೀರು ಕಪಾಳ ಅಲ್ಲ ನೆಲಕ್ಕೆ ಬೀಳ್ತಾ ಇದಾವೆ, ಭೂಮಿ ತಾಯಿ ಬೀಳ್ತಾ ಇದಾವೆ. ಆದ್ದರಿಂದ ಅವನು ಬರೀ ಖರ್ಚು ಒಂದು ಕ್ವಿಂಟಲಿಗೆ 1000 ರಿಂದ 1200 ರೂಪಾಯಿ ಬರ್ತೈತಿ. ಆದ್ದರಿಂದ ಅವ ಬದುಕಿಸ್ಬೇಕು, ಅವ ಜೀವನ ನಡೆಸ್ಬೇಕಂದ್ರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ರೈತನು ಬೆಳೆದ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ 2000 ರಿಂದ ಕನಿಷ್ಠ ಪಕ್ಷ 2000 ರಿಂದ 2500 ರೂಪಾಯಿ ಬೆಲೆಯನ್ನು ಮಾಡಿ ಖರೀದಿ ಮಾಡಬೇಕು ಇವತ್ತಿಗೆ. ಹಾಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದಂತಹ ರೈತರು ಎರಡೂ ಸರ್ಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಮಾರುಕಟ್ಟೆ ಮಧ್ಯಪ್ರವೇಶ ಮಾಡಬೇಕು ಮತ್ತು ಏನು ಪ್ರತಿ ಕ್ವಿಂಟಲ್ ಈರುಳ್ಳಿಗೆ 2500ದಿಂದ 3000ವರೆಗೂ, ಕನಿಷ್ಠ 2000ದಿಂದ 2500, 3000ವರೆಗೂ ಸಹ ದರ ಬೆಂಬಲ ಬೆಲೆಯನ್ನು ಕೊಡಬೇಕು ಮತ್ತು ರೈತರು ಬೆಳೆದಂತಹ ಎಲ್ಲ ಒಂದು ಉಳ್ಳಾಗಡ್ಡಿಯನ್ನು, ಈರುಳ್ಳಿಯನ್ನು ಖರೀದಿ ಮಾಡಬೇಕು, ಬೆಂಬಲ ಬೆಲೆಯೊಂದಿಗೆ ಖರೀದಿ ಮಾಡಬೇಕು ಅಂತೇಳಿ ಆಗ್ರಹ ಮಾಡಿದ್ದಾರೆ ರೈತರು. ಅದರ ಜೊತೆಗೆ ಏನು ಶೇಂಗಾದ ದರ ಸಹ ಇಳಿಕೆ ಆಗ್ತಾ ಇದೆ ಮತ್ತು ಬೇರೆ ಬೇರೆ ಹೆಸರು, ಉದ್ದು ಇತ್ಯಾದಿಗಳ ದರನೂ ಸಹ ಇಳಿಕೆ ಆಗ್ತಾ ಇರೋದ್ರಿಂದಾಗಿ ಅದಕ್ಕೂ ಸಹ ಬೆಂಬಲ ಬೆಲೆಯೊಂದಿಗೆ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಮತ್ತು ಏನು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಸಹ ಆರಂಭಿಸಿ ಈಗೇನು ಬೆಂಬಲ ಬೆಲೆಯೊಂದಿಗೆ ಕೃಷಿ ಉತ್ಪನ್ನಗಳನ್ನು ಖರೀದಿಸಬೇಕು ಅನ್ನೋ ಒಂದು ಆಗ್ರಹ ವ್ಯಕ್ತವಾಗಿದೆ. ಅಲ್ಲದೆ ಈಗೇನು ರೈತರು ಸಾಕಷ್ಟು ಅತಿವೃಷ್ಟಿಯಿಂದಾಗಿ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಅದಕ್ಕೂ ಸಹ ಕೂಡಲೇ ಒಂದು ವಾರದಲ್ಲಿ ಪರಿಹಾರ ಕೊಡಬೇಕಂತಲೂ ಸಹ ರೈತರು ಆಗ್ರಹ ಮಾಡಿದ್ದಾರೆ. ಒಟ್ಟಾರೆ ಈರುಳ್ಳಿ ಮುಖ್ಯವಾಗಿ ಈರುಳ್ಳಿ ದರ ಕುಸಿತದಿಂದಾಗಿ ಅನ್ನದಾತ ಕಂಗಾಲಾಗಿದ್ದಾನೆ ಮತ್ತು ಪದೇ ಒಂದು ಸಾಕಷ್ಟು ಕೆಲವೊಬ್ಬರು ಸ್ಟಾಕ್ ಮಾಡಿ ಒಂದು ಸ್ವಲ್ಪ ದಿನ ಬಿಟ್ಟು ಬಂದರೂ ಸಹ ಆ ಒಂದು ದರ ಏರಿಕೆ ಯಾವುದೇ ಪ್ರಗತಿ ಕಾಣದೇ ಇರೋದ್ರಿಂದಾಗಿ ಆ ಒಂದು ರೈತನ ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತು ಲೇಬರ್ ಇರ್ಬೋದು, ಬೇರೆ ಬೇರೆ ಖರ್ಚು ವೆಚ್ಚಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ದರಕ್ಕೆ ಇಲ್ಲಿ ಈರುಳ್ಳಿ ಮಾರಾಟ ಆಗ್ತಾ ಇರೋದ್ರಿಂದಾಗಿ ಉಲ್ಟಾ ರೈತನಿಗೆ ಲಾಸ್ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು, ರೈತರ ಬೆನ್ನಿಗೆ ನಿಲ್ಲಬೇಕು ಮತ್ತು ಈರುಳ್ಳಿನ ಸರ್ಕಾರವೇ ಖರೀದಿ ಮಾಡೋದ್ರ ಜೊತೆಗೆ ರೈತರನ್ನ ಪ್ರೋತ್ಸಾಹಿಸಬೇಕು ಮತ್ತು ಬೆಳೆ ಪರಿಹಾರನೂ ಕೊಡುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತೇಳಿ ರೈತರು ಆಗ್ರಹಿಸಿದ್ದಾರೆ. ಅನ್ನದಾತನ ಆಕ್ರೋಶಕ್ಕೆ ರಸ್ತೆ ತಡೆ ಮಾಡಿದ್ರು. ಆ ಸಂದರ್ಭದಲ್ಲಿ ಹುಬ್ಬಳ್ಳಿ APMC ಎದುರು ಸಾಕಷ್ಟು ಕೆಲ ಹೊತ್ತು ಟ್ರಾಫಿಕ್ ಜಾಮ್ ಸಹ ಆಯಿತು. ಒಟ್ಟಾರೆ ಈ ಒಂದು ಹೋರಾಟ ಇಲ್ಲಿಗೆ ಬಿಡಲ್ಲ. ನಾವು ರಾಜಧಾನಿ ಸಹ ಹೋಗಿ ಅಲ್ಲಿ ವಿಧಾನಸೌಧ ಬಳಿಯೂ ಸಹ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ರೈತರು ಕೊಟ್ಟಿದ್ದಾರೆ. ಶಿವರಾಮ್ ಮಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.